ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ವಿವಿಧ ಪ್ರಕರಣಗಳಲ್ಲಿ 9 ಆರೋಪಿಗಳ ಬಂಧನ. ಹೌದು, ಕಲಬುರಗಿ ಜಿಲ್ಲೆ ಮಾಡಬೂಳ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 3 ಜಾನುವಾರು ಕಳ್ಳರನ್ನ ಬಂಧಿಸಿದ್ದಾರೆಂದು ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಹೇಳಿದ್ದಾರೆ. ಏಪ್ರಿಲ್ 17ರಂದು ಮಧ್ಯಾಹ್ನ 2 ಗಂಟೆಗೆ ನಗರದಲ್ಲಿ ಮಾತನಾಡಿದ ಅವರು, ಅಖ್ಲಾಕ್ ಚೌಧರಿ, ಮಹಮ್ಮದ್ ಮುಸ್ತಾಕ್, ಶಕೀಲ್ ಅಹಮದ್ ಸಹಿತ 3ರನ್ನ ಬಂಧಿಸಿ 3 ಲಕ್ಷ ರೂಪಾಯಿ ನಗದು ಹಣ, ಗೂಡ್ಸ್ ವಾಹನ ಜಪ್ತಿ ಮಾಡಲಾಗಿದೆ. ಇನ್ನು ಚಿತ್ತಾಪುರ ಪೊಲೀಸರು ಓರ್ವ ಕುಖ್ಯಾತ ಬೈಕ್ ಕಳ್ಳನನ್ನ ಬಂಧಿಸಿದ್ದು, ಬಂಧಿತ ಬೈಕ್ ಕಳ್ಳ ನಿಂಗಪ್ಪನಿಂದ 3 ಮೌಲ್ಯದ 11 ಬೈಕ್ಗಳನ್ನ ಜಪ್ತಿ ಮಾಡಲಾಗಿದೆ. ಯಡ್ರಾಮಿ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮನೆಗಳ್ಳತನ ಆರೋಪಿ ಗಂಗಾಧರ್ ಎಂಬಾತನನ್ನ ಬಂಧಿಸಿ ಬಂಧಿತನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಹೇಳಿದ್ದಾರೆ. ಬೇರು ರಿಪೋರ್ಟ್, ಫೋಕಸ್ ಟಿವಿ ಡಿಜಿಟಲ್, ಕಲಬುರಗಿ. ರಿಕವರಿ ಮಾಡೋದು ಬಾಕಿ ಇರುತ್ತದೆ. ಇವರಲ್ಲಿ ಮಾಹಿತಿ ಕೊಟ್ಟವ್ರಿಗೆ 5,000, ಆಮೇಲೆ ಪ್ಲಾನ್ ಮಾಡಿದ್ರು ಒಂದು ಸಂಜೀವ್ ಕುಮಾರ್ ಮಹೇಶ್ ಅವರು 10,000, ಉಳಿದ 3 ಜನಕ್ಕೆ 25,000, 25,000 ಲೆಕ್ಕದಲ್ಲಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಸೊ ಕೇವಲ 24 ಗಂಟೆ ಒಳಗಡೆ ಆರೋಪಿತರನ್ನು ಮತ್ತು ಅದು ರಾಬರಿ ಕೇಸ್ ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ರೂರಲ್ ಸಬ್ ಡಿವಿಷನ್ ಮತ್ತು ಜೀವರ್ಗಿ ಸರ್ಕಿಲ್ ಮತ್ತು ಜೀವರ್ಗಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಶ್ರೀ ರಾಮಣ್ಣ ತಂದೆ ಯಲ್ಲಪ್ಪ ಕಟ್ಟಿಮನೆ ಅಂತ 56 ವರ್ಷ. ಇವರು ಯಡ್ರಾಮಿ ಪೊಲೀಸ್ ಠಾಣೆಗೆ ಬಂದು ಅವರ ಮನೆಯಲ್ಲಿರುವಂಥ 20 ಗ್ರಾಮ್ ಗೋಲ್ಡ್ ಮತ್ತು 10,000 ಹಣವನ್ನು